टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಸ್ನೇಹಮಯಿ ಕೃಷ್ಣ ಈ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆನ್ನು ಹತ್ತಿರುವಂಥ ರೀತಿ ಇದೆಯಲ್ಲ, ಅದು ನಾನು ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ, ಮೇಲ್ಮನವಿ ಸಲ್ಲಿಸ್ತೀನಿ ಅನ್ನುವಂಥ ಮಾತಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ, ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲ್ಲ, ನಾನು ಇಲ್ಲೇ ಹೋರಾಟ ಮಾಡ್ತೀನಿ, ನಾನೇ ಇದರ ಬಗ್ಗೆ ವಾದ ಮಾಡ್ತೀನಿ, ಇದರಲ್ಲಿ ಗೆಲ್ಲೋ ತನಕ ಬಿಡಲ್ಲ, ಸುಪ್ರೀಂಗೆ ಸದ್ಯಕ್ಕೆ ಮೇಲ್ಮನವಿ ಸಲ್ಲಿಸಲ್ಲ. ಅವರೇ ಒಂದು ಪೋಸ್ಟ್ ಹಾಕಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಸುಮ್ಮನೆ ಮೇಲ್ಮನವಿ ಸಲ್ಲಿಸ್ಬಿಟ್ರೆ ಅನಗತ್ಯವಾಗಿ ವಿಳಂಬ ಮಾಡ್ದಂಗಾಗತ್ತೆ, ಅದಕ್ಕೋಸ್ಕರ ನಾನು ಮೇಲ್ಮನವಿ ಸಲ್ಲಿಸಲ್ಲ. ಇದರ ಅರ್ಥ ಏನು ಹಾಗಾದರೆ? ಬನ್ನಿ ಇದಕ್ಕೆ ಸ್ನೇಹಮಯಿ ಕೃಷ್ಣ ಏನು ಹೇಳ್ತಾರೆ ನೋಡೋಣ. ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರೋ ತೀರ್ಪಿನ ಪ್ರತಿ ದೊರೆಯೋದಕ್ಕಿಂತ ಮುಂಚೆ ಮೇಲ್ಮನವಿ ಸಲ್ಲಿಸೋದಕ್ಕೆ ನಾನು ನಿರ್ಧಾರವನ್ನು ಮಾಡಿದ್ದೆ. ಆದರೆ ಆ ತೀರ್ಪಿನ ಪ್ರತಿ ದೊರೆತ ನಂತರ ಅದರಲ್ಲಿರೋ ಅಂಶಗಳನ್ನು ಪರಿಗಣಿಸಿದಾಗ ಮತ್ತು ಸಾಕಷ್ಟು ವಿಚಾರಗಳು ನನಗೆ ಆಲೋಚನೆ ಬಂದಿದ್ದರಿಂದ, ಅಂದರೆ ಇದೇ ರೀತಿ ಸುಮ್ಮನೆ ತನಿಖಾ ಸಂಸ್ಥೆ ವಿಚಾರಕ್ಕೋಸ್ಕರನೇ ಅರ್ಜಿಗಳನ್ನು ಸಲ್ಲಿಸ್ತಾ ಹೋದರೆ ಹಲವಾರು ತಿಂಗಳ ಕಾಲ ವಿಳಂಬ ಆಗುತ್ತೆ. ಸೊ ಅದರ ಬದಲು ನನ್ನ ಹತ್ರ ಇರೋಂಥ ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಸೊ ವಾದವನ್ನು ಮಂಡನೆ ಮಾಡಿದ್ರೆ ಆರೋಪಿತರ ಶಿಕ್ಷೆ ಆಗುತ್ತೆ ಅನ್ನೋ ವಿಶ್ವಾಸ ನನಗೆ ಕಂಡು ಬಂದಿದ್ದರಿಂದ. ಯಾಕಂತ ಹೇಳಿದ್ರೆ ಇದುವರೆಗೆ ನಾನು ಸುಮಾರು 15 ವರ್ಷಗಳ ಕಾನೂನು ಹೋರಾಟದಲ್ಲಿ ಇದೇ ರೀತಿ ಹಲವಾರು ಪ್ರಕರಣಗಳಲ್ಲಿ ಸೊ ಪೊಲೀಸರು ಸಲ್ಲಿಸಿದಂಥ ಬಿ ರಿಪೋರ್ಟ್ಗಳನ್ನು ಪ್ರಶ್ನಿಸಿ ನಾವು ಆರೋಪನ ಸಾಬೀತುಪಡಿಸೋ ಸಾಕಷ್ಟು ಅನುಭವಗಳಿದೆ. ಸೊ ಈ ಎಲ್ಲ ಆಧಾರದ ಮೇಲೆ ನಾವು ಅದನ್ನು ಜನಪ್ರತಿನಿಧಿ ವಿಶ್ಲೇಷಣೆಯಲ್ಲಿ ಆ ಪ್ರಯತ್ನವನ್ನು ಮಾಡೋಣ ಅಂಥೇಳಿ ಈ ನಿರ್ಧಾರ.